ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈಗಷ್ಟೇ ಬಿಗ್ ಬಾಸ್ನ ಹೊಸ ಪ್ರೋಮೋ ಅಪ್ಡೇಟ್ ಆಗಿದೆ. ಕಾವ್ಯ ಮತ್ತು ರಕ್ಷಿತಾ ನಡುವೆ ನಾಮಿನೇಷನ್ ಯುದ್ಧ ಶುರುವಾಗಿದೆ. ಜೊತೆಗೆ ಬಿಗ್ ಬಾಸ್ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಗಿಮಿಕ್ ಯಾರ್ದು, ಸ್ಟ್ರಾಟಜಿ ಯಾರ್ದು ಅಂತ. ನಾನು ಹೇಳ್ತೀನಿ ಎರಡೂ ರಕ್ಷಿತಾದೆ ಅಂತ. ಬಿಕಾಸ್ ರಕ್ಷಿತಾ ಅವರು, ನಾನು ಆಗಲೇ ಹೇಳಿದ್ದೆ, ಶಿ ಈಸ್ ದ ಡಾರ್ಕ್ ಹಾರ್ಸ್ ಆಫ್ ಬಿಗ್ ಬಾಸ್ ಸೀಸನ್ 12 ಅಂತ. ಅಂದರೆ ಅವ್ರು ಮೊದಲನೇ ವಾರ ಬಂದರು, ಫಸ್ಟ್ ಡೇನೇ ಎಲಿಮಿನೇಟ್ ಆದರು, ಮತ್ತೆ ವಾಪಸ್ ಬಂದರು. ಕೆಲವೇ ದಿನಗಳಲ್ಲೇ ಅವರು ಈ ಬಿಗ್ ಬಾಸ್ ಮನೆಗೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ಪ್ರೂವ್ ಕೂಡ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ಭಾಷೆ ಸರಿಯಾಗಿ ಮಾತಾಡೋಕ್ಕೆ ಬರದೇ ಇರಬಹುದು, ಬಟ್ ಆ ಹುಡುಗಿಯ ಮೆಚುರಿಟಿ ಆಗಿರಬಹುದು, ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಕೊಡುವಂತಹ ರೀತಿ ಆಗಿರಬಹುದು, ನಿಜವಾಗ್ಲೂ ಈ ಹುಡುಗಿಗೆ ತುಂಬ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಅವರು ಮೊದಲೇ ತೋರಿಸ್ಕೊಟ್ಬಿಟ್ರು. ಬಟ್ ಹೋಗ್ತಾ 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 ಕೆಲವೊಂದಷ್ಟು ಸ್ಟ್ರಾಟಜಿ, ಕೆಲವೊಂದಷ್ಟು ಗಿಮಿಕ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಗಿಮಿಕ್ ಅಂತ ನನಗೆ ಯಾಕೆ ಅನಿಸುತ್ತೆ ಅಂತಂದರೆ, ಈಗ ಅವರು ಕಾವ್ಯ ಅವರಿಗೆ ನಾಮಿನೇಟ್ ಮಾಡೋದಕ್ಕೆ ಕೊಡ್ತಾ ಇರುವಂತಹ ರೀಸನ್ ಏನು, ಯಾರು ವೀಕ್ ಇದ್ದಾರೆ ಅವರನ್ನು ನಾಮಿನೇಟ್ ಮಾಡಿ ಮನೆಯಿಂದ ಹೊರ ಕಳಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ 2 ವಾರದ ಹಿಂದೆ ಅವರು ರಘು ಅವರನ್ನು ಯಾಕೆ ನಾಮಿನೇಟ್ ಮಾಡಿದ್ರು? ರಘು ಅವರು ವೀಕ್ ಕಂಟೆಸ್ಟೆಂಟ್ ಅಂತ ನಾಮಿನೇಟ್ ಮಾಡಿರಲಿಲ್ಲ. ರಘು ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಸೊ ಅವರನ್ನು ನಾಮಿನೇಟ್ ಮಾಡಿದ್ರೆ ಜನ ಅವರನ್ನು ಸೇಫ್ ಮಾಡ್ತಾರೆ ಅಂತ ರೀಸನ್ ಕೊಟ್ಟಿದ್ರು. ಆಗ ನಮಗೆಲ್ಲ ಹೇಗೆ ಅನಿಸಿತ್ತು, ಅವರು ಸಿನ್ಸ್ ಹಿ ಈಸ್ ಅ ವೀಕ್ ಕಂಟೆಸ್ಟೆಂಟ್, ಅವರನ್ನು ಸೇಫ್ ಮಾಡೋದಕ್ಕೆ ರಕ್ಷಿತಾ ಪ್ರಯತ್ನ ಪಟ್ಟರು ಅಂತ ಅವಾಗ ಅನಿಸಿತ್ತು. ರಘು ಅವ್ರನ್ನ ನಾಮಿನೇಟ್ ಮಾಡಿ ತಪ್ಪು ಮಾಡಿದೆ ಅಂತ ರಕ್ಷಿತಾ ಅವರು ಮತ್ತೆ ಕನ್ಫೆಸ್ ಕೂಡ ಮಾಡಿಕೊಂಡ್ರು. ಬಟ್ ಏನೋ ಒಂದು ಕಾರಣಕ್ಕೆ ಅಂದರೆ ರಕ್ಷಿತಾ ಅವರು ನಾಮಿನೇಟ್ ಮಾಡಿದ್ರು ಕೂಡ ಹೆಂಗೆಂಗೋ ಅಂದರೆ ಅಳಕ್ ಬುಳಕಲ್ಲಿ ನಮ್ಮ ರಘು ಅವರು ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ವಿನ್ ಆಗೋ ಥರ ಆಯಿತು. ಅಲ್ಲಿಗೆ ಆ ಒಂದು ತಪ್ಪು ಏನಾಗಿತ್ತಲ್ಲ ರಕ್ಷಿತಾ ಅವ್ರ ಕಡೆಯಿಂದ, ಅಲ್ಲಿಗೆ ಅದು ನಲಿಫೈ ಆಗೋಯಿತು. ಬಟ್ ಅದಾದಮೇಲೆ ಏನು ಮಾಡಿದ್ರು, ನಾನು ಹುಷಾರಾಗಿದ್ದೀನಿ ಇವಾಗ, ನಾನು ಮಾಡಲ್ಲ ತಪ್ಪು ಅಂತ ಅಂದ್ಕೊಂಡು ಅವರು ಲಾಸ್ಟ್ ವೀಕ್ ಇವಾಗ ಕಾವ್ಯ ಮತ್ತು ಗಿಲ್ಲಿನ ನಾಮಿನೇಟ್ ಮಾಡಿದ್ರು. ಅಲ್ಲಿ ಏನಂತ ನಾಮಿನೇಟ್ ಮಾಡಿದ್ದು ಹಾಗಾದ್ರೆ ಅವರಿಬ್ಬರು ವೀಕ್ ಕಂಟೆಸ್ಟೆಂಟ್ ಅಂತನಾ? ಇಲ್ಲ. ಸೊ ಕಾವ್ಯ ಅವ್ರಿಗೆ ಅದೇನೋ ಒಂದು ರೀಸನ್ ಕೊಟ್ಟರು ಅವರು. ಆ್ಯಕ್ಚುಲಿ ಅವರು ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ಆಡ್ತಾ ಇಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಗಿಲ್ಲಿ ಅವ್ರಿಗೆ ಅದೇನೋ ಅಂದರೆ ಅವರು ಪರ್ಸ್ನಾಲಿಟಿ ಸರಿ ಇಲ್ಲ, ವ್ಯಕ್ತಿತ್ವ ಸರಿ ಇಲ್ಲ ಅಂತ ಅಂದ್ಕೊಂಡು ಅದೇನೋ ಒಂದು ಕಳಪೆನೂ ಕೊಟ್ಟಿದ್ರು. ಆ್ಯಕ್ಚುಲಿ ಅಂದರೆ ಅವರೇನೋ ವಾದ ಮಾಡಿರ್ತಾರೆ ಅಶ್ವಿನಿ ಅವ್ರ ಜೊತೆಗೆ, ಆ ರೀಸನ್ ಸರಿಯಾಗಿ ಮಾಡಲಿಲ್ಲ ಅವರು ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ. ತುಂಬ ಕಾಲು ಎಳೆದ್ರು ಮತ್ತು ಸಾರಿ ಕೂಡ ಕೇಳಲಿಲ್ಲ ಅಂತ ಅಂದ್ಕೊಂಡು, ಇದು ಪನಿಷ್ಮೆಂಟಾಗಿ ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂತ ಅಂದ್ಕೊಂಡು ರಕ್ಷಿತಾ ಅವರು ಗಿಲ್ಲಿನ ನಾಮಿನೇಟ್ ಮಾಡಿದರು. ಈ ವೀಕ್ ಹೇಳ್ತಾ ಇದ್ದಾರೆ, ಯಾರು ವೀಕ್ ಇರ್ತಾರೋ ಕಂಟೆಸ್ಟೆಂಟ್ ಅವರನ್ನು ನಾಮಿನೇಟ್ ಮಾಡಿ ಆಚೆ ಕಳಿಸ್ಬೇಕು ಅಂತ. ಸೊ ಈ ಕಾವ್ಯ ಮತ್ತು ಅಂದರೆ ರಕ್ಷಿತಾ ನಡುವೆ ಏನು ಕೋಲ್ಡ್ ವಾರ್ ಇದೆ ಗೊತ್ತಿಲ್ಲ, ಅಥವಾ ರಕ್ಷಿತಾ ಶೆಟ್ಟಿ ಅವರಿಗೆ ಕಾವ್ಯ ಅವರಲ್ಲಿ ಏನು ನೆಗೆಟಿವ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಅವರನ್ನು 2 ವಾರದಿಂದ ಸದ್ಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದಷ್ಟು ರೀಸನ್ಸ್ ಏನು ಕೊಟ್ಟಿದ್ದಾರಲ್ಲ ಈ ಒಂದು ಪ್ರೋಮೋದಲ್ಲಿ, ಕೆಲವು ವ್ಯಾಲಿಡ್ ಅಂತ ಅನ್ನಿಸ್ತು. ವ್ಯಾಲಿಡ್ ಅಂತ ಹೇಳಿದ್ರೆ ಏನು ಗೊತ್ತಾ, ಅವ್ರು ಹೇಳ್ತಾರೆ ನಿಮಗೆ ವಿನ್ನಿಂಗ್ ಟ್ಯಾಗ್ ಬೇಕು ಅಂತ. ಅಫ್ಕೋರ್ಸ್ ವಿನ್ನಿಂಗ್ ಟ್ಯಾಗ್ ಯಾರಿಗೆ ಬೇಡ ಈ ಮನೇಲಿ, ಎಲ್ರಿಗೂ ಬೇಕಲ್ವಾ. ಎಫರ್ಟ್ಸ್ ಇಲ್ಲ ಅಂತ ಹೇಳ್ತಾರೆ. ಎಫರ್ಟ್ಸ್ ಯಾಕಿಲ್ಲ? ಕಾವ್ಯ ಅವರು ಅಫ್ಕೋರ್ಸ್ ಎಲ್ಲ ಗೇಮಲ್ಲೂ ಎಲ್ಲ ಟಾಸ್ಕಲ್ಲೂ ಎಫರ್ಟ್ಸ್ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಗೆಲುವು ಸಿಕ್ಕಿಲ್ಲ ಅವರಿಗೆ. ಎಲ್ಲೊಂದು ಕಡೆ ನನಗೆ ಈಗ ಯೋಚನೆ ಮಾಡಿದ್ರು ಕೂಡ ಕಾವ್ಯ ಮತ್ತು ಸ್ಪಂದನ ಅವರು ಒಟ್ಟಿಗೆ ಸೇರ್ಕೊಂಡು ಯಾವುದೋ ಒಂದು ಟಾಸ್ಕ್ ಗೆದ್ದಿದ್ರು. ಯಾವ ಟಾಸ್ಕ್ ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಹೊರತುಪಡಿಸಿ ಸಿಕ್ಕಾಪಟ್ಟೆ ಎಫರ್ಟ್ ಏನೋ ಹಾಕಿದ್ದಾರೆ ಕಾವ್ಯ ಅವರು, ಬಟ್ ಗೆಲ್ಲೋದಕ್ಕಾಗ್ತಾಯಿಲ್ಲ. ಹಾಗಂತ ಕಾವ್ಯ ಅವರು ಎಫರ್ಟ್ಸ್ ಹಾಕಿಲ್ವಾ? ಡೆಫಿನೆಟ್ಲಿ ಹಾಕಿದ್ದಾರೆ. ಬಟ್ ಗೇಮ್ ವಿಷಯ ಅಂತ ಬಂದಾಗ ಅವರಿಗೆ ಸ್ಟ್ರಾಟಜಿಕಲಿ ಆಡೋದಕ್ಕೆ ಬರಲ್ಲ, ಅದಂತೂ ಪಕ್ಕ. ಆ್ಯಂಡ್ ಮೊನ್ನೆ ಅಷ್ಟೇ ಅವರು ಮಂಜು ಜೊತೆ ಕೂಡ ಮಾತಾಡ್ತಾಯಿದ್ರು, ನನಗೆ ಗೇಮಲ್ಲಿ ಮೋಸ್ಟ್ಲಿ ಫಿಸಿಕಲಿ ನಂಗೆ ಟಫ್ ಆಗುತ್ತೆ ಆ ಥರದ್ದೆಲ್ಲ ಅಂತ. ಸೊ ಅವ್ರ ಬಗ್ಗೆನೇ ಅವರಿಗೆ ಇನ್ಸೆಕ್ಯೂರಿಟಿ ಇದೆ. ಗೇಮ್ ಅಂತ ಬಂದಾಗ ಫಿಸಿಕಲಿ ನಾನು ಒಬ್ಬರ ವಿರುದ್ಧ ಗೆಲ್ತೀನಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ಸೆಕ್ಯೂರಿಟಿ ಇದೆ. ಬಟ್ ಆದರೆ ಎಫರ್ಟ್ಸ್ ಹಾಕಿದ್ದಾರೆ. ಬಟ್ ಇನ್ನೊಂದು ಆ್ಯಂಗಲಲ್ಲಿ ಸ್ವಲ್ಪ ಥಿಂಕ್ ಮಾಡೋಣ. ಕಾವ್ಯ ಅವ್ರನ್ನ ಆ್ಯಕ್ಚುಲಿ ನಾವು ಗಿಲ್ಲಿಯನ್ನು ಹೊರತುಪಡಿಸಿ ಕಾವ್ಯ ಅವ್ರನ್ನ ಸಪ್ರೇಟಾಗಿ ಯೋಚನೆ ಮಾಡಿದ್ರೆ ವಾಟ್ ಈಸ್ ಹರ್ ಪೊಟೆನ್ಷಿಯಲ್ ಅದಂತೂ ಗೊತ್ತಾಗ್ತಿಲ್ಲ. ಅದು ಬಹುಶಃ ಗಿಲ್ಲಿಯವರು ಕಾವ್ಯ ಅವ್ರ ಜೊತೆಗೇ ಅಂದರೆ ತಮಾಷೆ ಮಾಡ್ತಾ ಇರ್ತಾರೆ, ಕಾವ್ಯ ಅವ್ರ ಜೊತೆಗೇ ಅಂಟ್ಕೊಂಡಿರ್ತಾರೆ. ಸಾಕಷ್ಟು ಬಾರಿ ಕಾವ್ಯ ಗಿಲ್ಲಿ ಅಂತ ಬರೋದ್ರಿಂದ ನಮಗೆ ಕಾವ್ಯ ಅವ್ರ ಪೊಟೆನ್ಷಿಯಲ್ ಅರ್ಥ ಆಗ್ತಾ ಇಲ್ವೋ, ಅಥವಾ ನಿಜವಾಗ್ಲೂ ಕಾವ್ಯ ಅವರಲ್ಲಿ ಪೊಟೆನ್ಷಿಯಲೇ ಇಲ್ವೋ, ಗಿಲ್ಲಿಯಿಂದ ಮಾತ್ರ ಅವರು ಹೈಲೈಟ್ ಆಗಿ ಈಗ ಸೇಫ್ ಆಗ್ತಾ ಇದ್ದಾರೋ ಅದು ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನೀವು ಜಸ್ಟ್ ಕಾವ್ಯ ಅವರಿಂದ ಗಿಲ್ಲಿನ ಡಿಲೀಟ್ ಮಾಡಿ ಕಾವ್ಯ ಅವ್ರ ಬಗ್ಗೆ ಜಸ್ಟ್ ಥಿಂಕ್ ಮಾಡಿ ನೋಡಿ, ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಎಷ್ಟರ ಮಟ್ಟಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ. ಸೊ ನಿಮಗೆ ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾವು ಇಲ್ಲಿ ತನಕ ಕಾವ್ಯ ಗಿಲ್ಲಿ ಅಥವಾ ಗಿಲ್ಲಿ ಪರವಾಗಿ ಯಾರು ಇರ್ತಾರೋ, ಗಿಲ್ಲಿ ಫೇವರಾಗಿ ಯಾರು ಇರ್ತಾರೋ ಅವ್ರನ್ನೆಲ್ಲ ಆ್ಯಕ್ಚುಲಿ ಸಪೋರ್ಟ್ ಮಾಡಿಕೊಂಡೇ ಬಂದಿರ್ತೀರ. ಅಂದರೆ ದಟ್ ಈಸ್ ವಾಟ್ ದ ಟ್ರೆಂಡ್ ಈಸ್ ಗೋಯಿಂಗ್ ಆನ್ ಔಟ್ಸೈಡ್. ಬಟ್ ಆದರೆ ಇಂಡಿವಿಜುವಲ್ ಆಗಿ ಕಾವ್ಯ ಅವ್ರ ಬಗ್ಗೆ ಏನು ಅನಿಸುತ್ತೆ? ಬಿಕಾಸ್ ಇಂಡಿವಿಜುವಲ್ ರಘು ಮತ್ತು ಈಗ ಗಿಲ್ಲಿ ಅವ್ರದ್ದು ಆ್ಯಕ್ಚುಲಿ ಅವರಿಬ್ಬರು ಫ್ರೆಂಡ್ಶಿಪ್ ಇಷ್ಟ ಆಗ್ತಾ ಇದೆ ಹೊರಗಡೆ. ಹಾಗಂತ ರಘು ಅವ್ರನ್ನ ನಾವು ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡುವಾಗ ಹಿ ಈಸ್ ಎ ಸ್ಟ್ರಾಂಗ್ ಪ್ಲೇಯರ್ ಅಂತ ನಮಗೆ ತುಂಬ ನೀಟಾಗಿ ಮನವರಿಕೆ ಆಗ್ತಿದೆ. ಬಟ್ ಕಾವ್ಯ ಬಗ್ಗೆ ಅದೇ ಒಪಿನಿಯನ್ ಇದೆಯಾ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ರಘು ಅವ್ರಿಗೆ ಯಾಕೋ ಗೊತ್ತಿಲ್ಲ, ಮೊನ್ನೆಯಿಂದ ಈ ಗೆಸ್ಟ್ಗಳು ಬಂದಾಗಿಂದ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ.
ಗಿಲ್ಲಿ ಅವ್ರನ್ನ ಇವಾಗ ನಾಮಿನೇಷನ್ ಕೂಡ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದು ಪ್ರೋಮೋದಲ್ಲಿ ನೀವು ನೋಡ್ಬೋದು. ಗಿಲ್ಲಿ ಅವರು ಅದನ್ನು ತುಂಬ ಲೈಕ್ ಅಂದರೆ ಕಾಮಿಕ್ ಆಗಿ ತಗೊಂಡಿದ್ದಾರೆ. ಸಿ ದಟ್ ಈಸ್ ವಾಟ್ ವಿ ಲೈಕ್ ಇನ್ ಗಿಲ್ಲಿ ಅಲ್ವಾ. ಸಿ ಯಾರೇ ಬಂದಿಗೆ ರಕ್ಷಿತಾ ಅವರು ಲಾಸ್ಟ್ ಟೈಮ್ ನಾಮಿನೇಟ್ ಮಾಡಿದ್ರು, ಅದನ್ನು ಸ್ಪೋರ್ಟಿವ್ ಆಗೇ ತೊಗೊಂಡ್ರು. ಆ್ಯಕ್ಚುಲಿ ನೋಡ್ದಾ ನನ್ನ ಬೆನ್ನಿಗೆ ಚೂರಿ ಹಾಕಿದ್ಲು ಅಂತ. ಈಗ ರಘು ಅವ್ರು ಬಂದು ಫ್ರೆಂಡ್ ಹಾಕುವಾಗಲೂ ಕೂಡ ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ಸೊ ಈ ಆ್ಯಟಿಟ್ಯೂಡ್ನೇ ಅಲ್ವಾ ನಾವು ಗಿಲ್ಲಿ ಅವ್ರಿಗೆ ಇಷ್ಟಪಡೋದು. ಯಾರೇ ಬಂದು ಇವಾಗ ಅದೇ ಇವಾಗ ರಕ್ಷಿತಾ ಮತ್ತು ಕಾವ್ಯ ನಡುವೆ ಈ ನಾಮಿನೇಷನ್ ಯುದ್ಧ ಆಗುವಾಗ ಯುದ್ಧನೇ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಕಾವ್ಯ ಅವರು ರಕ್ಷಿತಾ ಅಂತರ ಆ ಚಪ್ಪಲಿ ಎಲ್ಲ ತೋರಿಸಿ ನಿನಗೆ ಮಾತಾಡೋಕ್ಕೆ ಮೀಟ್ ಇಲ್ವಾ ಹಾಗೆ ಹಿಂಗೆ ಅಂತ ವಾಯ್ಸ್ ರೈಸ್ ಮಾಡಿಕೊಂಡು ತುಂಬ ಟೆಂಪರ್ ಎಲ್ಲ ರೈಸ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಬಟ್ ಗಿಲ್ಲಿ ವಿಷಯದಲ್ಲಿ ಹಂಗೆ ಆಗೋದೇ ಇಲ್ಲ ಯಾವತ್ತು. ಅವ್ರು ತುಂಬ ಕೂಲಾಗೆ ತಗೊಳ್ತಾರೆ. ಪಾಯಿಂಟ್ಸ್ ಬಂದಿಲ್ವಾ ಲಾಸ್ಟ್ ಟೈಮು, ಆ ಒಂದು ಬಿ ಬಿ ಪ್ಯಾಲೇಸ್ ಟಾಸ್ಕಲ್ಲಿ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈಗ ಯಾರೋ ಒಬ್ಬರು ಯಾಕೆಂದರೆ ರಕ್ಷಿತಾ ಚೂರಿ ಹಾಕಿದಾಗಲೂ ಅದನ್ನು ಕಾಮಿಡಿನೇ ಮಾಡ್ತಾಯಿದ್ರು, ರಕ್ಷಿತಾನೇ ನಗಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅದೇ ಕಾಮಿಡಿ ಮಾಡಿದಾಗ ನನ್ನ ವಂಶದ ಕುಡಿಯಾಗಿ ನನಗೆ ಯಾಕೆ ಚೂರಿ ಹಾಕಿದೆ ಅಂತ. ಈ ಕಡೆ ರಘು ಅವ್ರು ಆಗಿದಾಗಲೂ ಅದೇ ಥರ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ರಿಯಾಕ್ಷನ್ ನೀವು ನೋಡಿರ್ಬೋದು, ತುಂಬ ಫನ್ನಿಯಾಗಿ ಕೊಡ್ತಾ ಇದ್ದಾರೆ ಪ್ರೊಮೋದಲ್ಲಿ. ಬಟ್ ಬೇರೆಯವರು ಅದೇ ಥರ ತಗೊಳ್ತಾ ಇಲ್ಲ ಅದನ್ನು. ಸೊ ದಟ್ ಈಸ್ ವಾಟ್ ವಿ ಲೈಕ್ ಇನ್ ಗಿಲ್ಲಿ ಅಲ್ವಾ. ಯಾವಾಗಲೂ ಒಂದೇ ಥರ ಕಾಮಿಕಲ್ ಆ್ಯಟಿಟ್ಯೂಡ್, ಫನ್ನಿ ಆ್ಯಟಿಟ್ಯೂಡ್. ಹಾಗಂತ ಸೀರಿಯಸ್ನೆಸ್ ಇಲ್ಲ ಅಂತನ, ಸೀರಿಯಸ್ನೆಸ್ ಇದೆ ಅವ್ರಿಗೆ. ಗೇಮ್ನ ಯಾವ ರೀತಿ ಎಂಗೇಜ್ ಮಾಡಬೇಕು ಅನ್ನೋದು ಗೊತ್ತಿದೆ. ಇಡೀ ಎಪಿಸೋಡ್ನ ಯಾವ ರೀತಿ ಎಂಗೇಜ್ ಮಾಡಬೇಕು ಅಂತ ಗೊತ್ತಿದೆ. ಅವರತ್ತ ಗಮನವನ್ನು ಹೇಗೆ ಸೆಳ್ಕೊಳ್ಬೇಕು ಅಂತ ಗೊತ್ತಿದೆ. ಅದೇ ಅಲ್ವಾ ಬೇಕಾಗಿರೋದು ಬಿಗ್ ಬಾಸ್ ಮನೇಲಿ. ಎಲ್ಲರ ಚಿತ್ತ ಗಿಲ್ಲಿ ಸುತ್ತ ಹೆಂಗೆ ಬರೋಕ್ಕೆ ಸಾಧ್ಯ ಆಗ್ತಿದೆ, ಅವರ ಆ್ಯಕ್ಚುಲಿ ಆಟ ಆಡ್ತಿರೋ ರೀತಿಯಿಂದನೇ ತಾನೇ ಅದು ಆಗ್ತಾ ಇರೋದು. ಅದು ಅವ್ರಿಗೆ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ರಘು ಅವರು ಸ್ವಲ್ಪ ಪರಾಮರ್ಶೆ ಮಾಡ್ಕೊಳ್ಬೇಕು. ರಘು ಅವರು ಬಿ ಪ್ಯಾಲೇಸ್ ಆ ಒಂದು ಟಾಸ್ಕಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಪಡ್ಕೊಂಡ್ರು. ಬಟ್ ಗಿಲ್ಲಿ ಅವ್ರಿಗೆ ಏನೂ ಸಿಕ್ಕಿಲ್ಲ. ಗಿಲ್ಲಿ ಅವರು ಯಾವುದನ್ನು ಪಾಯಿಂಟ್ ಔಟೇ ಮಾಡಿಲ್ಲ ಅಲ್ವಾ. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಸೆಕೆಂಡ್ ಪ್ಲೇಸ್ ಬಂದಾಗ ರಘು ಅವರಿಗೆ ಚುರ್ರ್ ಅನ್ನುತ್ತೆ. ಅಫ್ಕೋರ್ಸ್ ನಮಗೆ ಟಾಪ್ 2 ಅಲ್ಲಿ ಬರಬೇಕು, ಟಾಪ್ 3 ಅಲ್ಲಿ ಬರಬೇಕು ಅನ್ನೋಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ. ಆಸೆ ಯಾರಿಗೂ ಇರಬಾರ್ದು ಅಂತಲ್ಲ ಅಲ್ವಾ. ಬಟ್ ಆದರೆ ಗಿಲ್ಲಿನ ಯಾಕೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ಗಿಲ್ಲಿಗೆ ಅಗೇನ್ಸ್ಟ್ ಆಗಿ ಕೆಲವೊಂದಷ್ಟು ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಗಿಲ್ಲಿ ಬೆಳಗ್ಗೆ ಅವರು ಜಸ್ಟಿಫೈ ಮಾಡ್ಕೊಂಡಿದ್ದು ಕರೆಕ್ಟೇ, ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವ ಅಂತ. ಹೌದು, ಗಿಲ್ಲಿ ಲೇಜಿ ಅಂತ ಗೊತ್ತು, ಗಿಲ್ಲಿ ಜಾಸ್ತಿ ಕೆಲಸ ಮಾಡಲ್ಲ ಅಂತ ಗೊತ್ತು. ಬಟ್ ಅವ್ರಿಗೆ ಅಸೈನ್ ಮಾಡಿರೋ ಕೆಲಸಗಳನ್ನು ಅವ್ರು ಮಾಡಿದಾರಲ್ವ. ಲಾಸ್ಟ್ ವೀಕ್ ಆ್ಯಕ್ಚುಲಿ ಸುದೀಪ್ ಸರ್ ಹೇಳಿದ್ರು ಅಂತಾಗಲಿ ಅಥವಾ ರಘು ಅವ್ರ ಕ್ಯಾಪ್ಟನ್ಶಿಪ್ ಮಾಡುವಾಗಲಿ ಪ್ರತಿಯೊಂದು ಹೇಳಿದ ಕೆಲಸನ ಮಾಡಿರ್ತಾರೆ. ಅವರೇ ಮಾಡಿದಾರ, ಬೇರೆಯವ್ರ ಹತ್ರ ಮಾಡಿಸಿದಾರ, ಅದು ಬಿಟ್ಟಾಕಿ. ಬಟ್ ಅಸೈನ್ ಮಾಡಿರೋ ಕೆಲಸನ ಗಿಲ್ಲಿ ಮಾಡಿದ್ದಾರೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾಡಬೇಕು ಅಂತ ಏನಿಲ್ವಲ್ಲ, ರೂಲಲ್ಲಿ ಏನಿಲ್ಲ. ಹೇಳಿದ್ದನ್ನು ಮಾಡಿದ್ದಾರೆ. ಬಟ್ಟೆ ವಾಶ್ ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಅದು ಚರ್ಚೆಗೂ ಕೂಡ ಬಂದಿದೆ ವೀಕೆಂಡಲ್ಲಿ. ಬಟ್ ಮಾಡಿದ್ದಾರೆ. ಬಟ್ ಯಾಕೋ ಗೊತ್ತಿಲ್ಲ, ರಘು ಅವರು ಗಿಲ್ಲಿ ಅವ್ರನ್ನ ಗೆಸ್ಟ್ಗಳು ಬಂದು ಹೋದ್ಮೇಲೆ ಸ್ವಲ್ಪ ಬ್ರೈನ್ ವಾಶ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಪ್ರಮುಖವಾಗಿ ರಘು ಗಿಲ್ಲಿನ ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆ, ಹಾಗೆ ಕಾವ್ಯ ಮತ್ತು ರಕ್ಷಿತಾ ಅವರ ಈ ಒಂದು ನಾಮಿನೇಷನ್ ಯುದ್ಧದ ಬಗ್ಗೆ, ರಕ್ಷಿತಾ ಅವರ ಸ್ಟ್ರಾಟಜಿ ಅಥವಾ ಗಿಮಿಕ್ ಬಗ್ಗೆ ಏನನ್ಸುತ್ತೆ, ಕಾವ್ಯ ಅವರು ಇಂಡಿವಿಜುವಲ್ ಆಗಿ ಗಿಲ್ಲಿಯನ್ನು ತಲೆಯಿಂದ ತೆಗೆದು ಕಾವ್ಯನಿಂದ ಡಿಲೀಟ್ ಮಾಡಿ ಯೋಚನೆ ಮಾಡಿದ್ರೆ ಕಾವ್ಯ ಅವ್ರ ಬಗ್ಗೆ ಏನು ಅನ್ಸುತ್ತೆ ಎಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.